ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಲಾಸ್ಟ್ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋನು ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಪಾರ್ಟ್ 3 ಜೊತೆಗೆ ಇವತ್ತು ಬಂದಿದ್ದೀನಿ. ಸ್ಟಾರ್ಟ್ ಮಾಡೋಣವಾ? ಲೆಟ್ಸ್ ಗೋ. ನೋಡ್ರಿ, ಸುಮ್ಮನೆ ಆದ್ರೂ ನಮಸ್ಕಾರ ಹೊಡಿತಾನೆ. ಸುಮ್ಮನೆ ಆದ್ರು ಅಣ್ಣ ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ಏನು ಮಾಡಲೇ ಇಲ್ಲ. ಎಲ್ಲರೂ ಬಿಟ್ಟು ಬಂದ್ರೆ ನೀನು ಯಾಕೆ ಹಾಕೊಂಬಂದಿದ್ದಿ? ಚಪ್ಪಲಿ ಹಾಕೊಂಬಿಟ್ಟಾರ. ಹೇಳ್ರಿ, ಮೊಟ್ಟೆ ಪತ್ಲು, ಇನ್ನೊಂದು ಪತ್ಲು ಇಲ್ಲಿ ಪತ್ಲು. ಗಾಯ್ಸ್, ಪಂಚಮುಖಿ ಆಂಜನೇಯ ದೇವಸ್ಥಾನ ನೋಡಕ್ಕೆ ಬಂದಿದ್ದೀವಿ. ಅಲ್ಲೋ ಕಾರಾಗ ಬಿಟ್ಟು ಹೋಗು. ಇದು ಆಂಜನೇಯ ಸ್ವಾಮಿ ಪಾದರಕ್ಷ ಸ್ವಾಮಿ. ಇದು 5 ವರ್ಷಕ್ಕೊಮ್ಮೆ ಚೇಂಜ್ ಮಾಡ್ತೀವಿ ಸ್ವಾಮಿ ನಾವು. ಇದು ಹೊಸದು ಸ್ವಾಮಿ. ಆ ಕಡೆ ಇರೋದು ಅದು ಹಳೆದ ಸ್ವಾಮಿ, ಸವದಿದ್ದದು ಮುಂದುಗಡೆ ಇರೋದು. ಇದು ಆಂಜನೇಯ ಸ್ವಾಮಿ ರಾತ್ರಿ ಬಂದು ಹಾಕೊಂಡು ಸಂಚಾರ ಮಾಡಿ ಬರ್ತಾನ ಸ್ವಾಮಿ. ನಾವು ಬೆಳಗ್ಗೆ ಬಂದು ಇದ್ರ ಕೆಳಗಡೆ ನೋಡಿದ್ರೆ ಇದು ಮುಳ್ಳು ಮತ್ತೆ ಧೂಳು ಇರುತ್ತೆ ಸ್ವಾಮಿ. ಇದ್ರ ಕೆಳಗಡೆ ಇದು ಮತ್ತೆ 5 ವರ್ಷದ ಮೇಲೆ ಹೊಸ ತಂದು ಸ್ವಾಮಿ ತಗೊಂಡಾಗ ಆ ಬೆಳೆದಿರ್ತೀವಿ. ದಿನ ಬೆಳಿಗ್ಗೆನೂ ಧೂಳು ಮಣ್ಣು ಆ ಥರ ಇದ್ದೇ ಇರುತ್ತಾ? ಇರುತ್ತೆ ಸ್ವಾಮಿ. ಇದು ಅಮಾಸ್ಯೆ ಮತ್ತು ಮತ್ತೆ ಹುಣ್ಣಿಮೆಗೆ ಕಂಪಲ್ಸರಿ ಇರುತ್ತೆ ಸ್ವಾಮಿ ಮುಳ್ಳು. ಬಲ್ಲವರೇ ತಂಬೋರ ಅಧಿದೇವ ಬಾಲಕ್ಷ ರಾಜಶೀಲ ತಂಬೋರೆ ಶಿನಾಳ ಗ್ರಾಮದೋಳು ಓದ ಪುರನಾದ ಹಸನಲ್ಲ ನಿನ್ನ ತಂಬೋರೆ, ಹಸನಲ್ಲ ನಿನ್ನ ತಂಬೋರೆ. ಹದಿನೈದು ಇಂದ ಇನ್ಫ್ಲೂಯೆನ್ಸ್ ಆಗ್ಬಿಡ್ತಾನೆ. ಯಾರೇ ಏನು ಮಾಡಿದ್ರು ಎಲ್ಲರೂ ನಿಂತ್ಕೊಂಡವ್ರೆ, ನಾನೊಬ್ಬನೇ ಕೂತೀವಿ. ಹನ್ನೆರಡು ವರ್ಷದ ರಾಯರು ತಪಸ್ ಮಾಡಿದ್ರು. ಆ ತಪಸ್ಸು ಮೆಚ್ಚಿ ಬಂಡೆಲ್ಲ 5 ಮುಖದಲ್ಲಿ ಆಂಜನೇಯ ಸ್ವಾಮಿ ಪ್ರತ್ಯಕ್ಷ ಆಗಿ ರಾಮನ ಸ್ವಾಮಿಗಳಿಗೆ ಮಂತ್ರಾಲಯಕ್ಕೆ ಹೋಗ್ಲಿಕ್ಕೆ ಆತ ಆಂಜನೇಯ ಸ್ವಾಮಿ ದಾರಿ ತರಿಸ್ಕೊಟ್ಟಿದ್ರ. ತಿರುಪತಿ ವೆಂಕಟೇಶ್ವರ ಸ್ವಾಮಿ, ಲಕ್ಷ್ಮೀದೇವಿ ಆಂಜನೇಯ ಸ್ವಾಮಿ ಇವರೆಲ್ಲ ದರ್ಶನ ತಗೊಂಡು ಮಂತ್ರಾಲಯಕ್ಕೆ ಹೋಗಿ ಬೃಂದಾವನಾಗಿದ್ರ. ಬನ್ನಿ ಮುಂದೆ ಬನ್ನಿ. ಪೂಜೆ ರೂಮ್ನ ಇಟ್ಕೊಂಡು ಮೆಂಡೂರು ಬಾಲಕ ಇರ್ಬೋದು. ಮಹಾಲಕ್ಷ್ಮೀ ಮರ ಎರಿಕೆ ಮರ ಅಂದ್ರೆ ಎರಿಕೆ ಮರ ಅಂದ್ರೆ ಪಂಚಮುಖ ಅಂದ್ರೆ ರಾಯರ ತಪ್ಪಭೂಮಿ, ರಾಯರ ಮಲಿತರು. ಈಗ ನೋಡಿ, ಗರ್ಭಗುಡಿಯಲ್ಲಿ ತಾಯಿನ ಮುಖನ, ಗರ್ಭಗುಡಿಯಲ್ಲಿ ಶಂಕು ಚಕ್ರ ಸಮೇತ ಉದ್ಭವ ಆಗಿದ್ದಲೆ. ರಾಯರು ಬರುವಾಗ ಮುಂಚೆ ಈ ಸ್ಥಳದಲ್ಲೇ ಬಂದಿರೋದು. ಈತ ಆಂಜನೇಯ ಸ್ವಾಮಿ ಮಾನವ ರೂಪದಲ್ಲೇ ಬಂದು ಈ ಸ್ಥಳದಲ್ಲಿ ಅಮ್ಮನ ಹತ್ರ ಇರ್ಲಿಕ್ಕೆ ಜಾಗ ಕೊಟ್ಟಿದ್ದಲ್ಲಿ ಅಮ್ಮ ಆಂಜನೇಯ ಸ್ವಾಮಿಗೆ. ಆಗ ಹೋಗಿ ಬಂದರ ಬಿಚ್ಚಲಿಗೆ ಅಪ್ಪನಾಚಾರ್ಯ ಮನೆ ಇದೆ. ಅಲ್ಲಿ 13 ವರ್ಷಗಳ ಜಪ ಮಾಡ್ತಿದ್ರು ಬಿಚ್ಚಾಲೆಯಲ್ಲಿ ಅಪ್ಪನಾಚಾರಿ. ಆ ಬಿಚ್ಚಾಲಿಂದ ರಾಮನ ಸ್ವಾಮಿಗಳು ಅಲ್ಲಿಂದ ಸಂಚಾರ ಮಾಡಿಕೊಂಡೇ ಬಂದು ರಾಮನ ಸ್ವಾಮಿಗಳಲ್ಲಿ ತಾಯಿಗೆ ಪೂಜೆ ಮಾಡಿಕೊಂಡೇ ವಾಸ ಮಾಡಿದಿರೋದು. ಈ ದೇವಿಯಲ್ಲಿ ಅನುಗ್ರಹ ತಗೊಂಡ ನಂತರ ಪಂಚಮುಖ ಪ್ರಾಣಿ ದೇವರಲ್ಲೇ ಗರ್ಭಗುಡಿಯಲ್ಲಿ ಕುತ್ಕೊಂಡು ತಪಸ್ ಮಾಡಿದ್ರು. 12 ವರ್ಷದಲ್ಲಿ ಅವರು ತಪಸ್ಸು ಮೆಚ್ಚಿ ಬಂಡೆಲ್ಲ 5 ಮುಖದಲ್ಲಿ ಆಂಜನೇಯ ಸ್ವಾಮಿ ಪ್ರತ್ಯಕ್ಷ ಆಗಿ ಅಲ್ಲಿ ಆಂಜನೇಯ ಸ್ವಾಮಿ ಪಾದಗಳಿದ್ದಾವ, ಸಾಕ್ಷಾತ್ ಪಾದಗಳು. ರಾಮನ ಸ್ವಾಮಿಗಳಿಗೆ ಮಂತ್ರಾಲಯಕ್ಕೆ ಹೋಗಲಿಕ್ಕೆ ಅಥವಾ ಆಂಜನೇಯ ಸ್ವಾಮಿ ದಾರಿ ತರಿಸ್ಕೊಟ್ಟಿದ್ರ. ಮಧ್ಯದಲ್ಲಿ ಆಂಜನೇಯ ಸ್ವಾಮಿ ನರಸಿಂಹ, ಗರುಡ, ಏಕಿರಿಬು ಬರಹ 5 ರೂಪ
ರೂಪದಲ್ಲಿ ರಾಯರಿಗೆ ದರ್ಶನ ಕೊಟ್ಟಿದ್ದಕ್ಕೆ ಇದು ಕ್ಷೇತ್ರ ಪಂಚಮುಖಿ ಅಂತ ಕ್ಷೇತ್ರ. ಇದೇ ಕ್ಷೇತ್ರ ಪಂಚಮುಖಿ ಅಂದ್ರೆ ರಾಯರ ತಪಭೂಮಿ, ರಾಯರ ಮನಿದೇವರು. ನೋಡಿ ಲಕ್ಷ್ಮೀ ಶಂಕು ಚಕ್ರ ಕನಸುತ್ತೆ ಗಂಡ ಚಿತ್ರ ಶಂಕು ಚಕ್ರ ಸಮೇತ ಉದ್ಭವ ಮೂರ್ತಿ ಅರ್ಶಿದೀವಿ. ಮಂಗಳಾರತಗಳು ಬನ್ನಿ. ಮೇನ್ ಮಂತ್ರಾಲಯಕ್ಕೆ ಬಂದಿರೋ ರೀಸನ್ ಏನಂದ್ರೆ ಅವರು ನಮ್ಮ ಬೈ ಅವರಲ್ಲ, ಬೈ ಮಕ್ಕ ತೋರಿಸಿ ಬೈ. ಇವರು ರೂಮಲ್ಲಿ ಹೋಗಿ ಸೆಟ್ಲ್ ಆಗ್ಬಿಟ್ರೆ ಆಚೆನೆ ಬರ್ತಿಲ್ಲ. ಯಾಕೋ ಒಂದು ಇಲ್ಲಿ ಮಾಡಿರೋ ರೂಮ್ ಅಲ್ಲ, ಮನೇಲಿ ರೂಮ್ ಐತೆ. ರೂಮಲ್ಲಿ ಕಂಪ್ಯೂಟರ್ ಲ್ಯಾಪ್ಟಾಪ್ ಇಕ್ಕೊಂಡು ಸೆಟಪ್ ಮಾಡ್ಕೊಂಬಿಟ್ಟಾನೆ. ಆಚೆಗೆ ಬರಲ್ಲ ಅಂತಾನೆ. ಏನು ಒಂದು ಊಟ ಮಾಡಬೇಕು ಅಂದ್ರು ಅಲ್ಲೇ, ಒಂದು ಇದು ಮಾಡಬೇಕು ಅಂದ್ರು ಅಲ್ಲೇ. ವಾಶ್ರೂಮ್ ಅಟ್ಯಾಚ್ ಇದೆ ಗಾಯ್ಸಲ್ಲಿ. ಊಟ ತಗೊಂಡೋಗಿ ಅಲ್ಲೇ ಕೊಡ್ತಾರೆ, ತಿನ್ನು ಅಲ್ಲೇ ತಟ್ಟೆ ಇಕ್ಕು. ಇದೇ ಸೆಟ್ಲ್ ಆಗ್ಬಿಟ್ಟವನೆ. ಅವ್ನು ಆ ರೂಮಿಂದ ಬಿಡುಗಡೆ ಆಚೆ ಬರಲಿ ಅಂದ್ಬಿಟ್ಟು ಮೇನ್ ರೀಸನ್ಗೆ ದೇವ್ರ ಹತ್ರ ಕೇಳ್ಕೊಳಕ್ಕೆ ನಾವು 4 ಜನ ಬಂದಿದ್ದೀವಿ ನೋಡಿ. 1 2 ನಾನೊಬ್ಬ 3 ಇವನೊಬ್ಬ 4. ನಾನು ಕೇಳ ನೋಡ್ರಿ ಗೈಸ್, ಇವರೇ ಸೀದಿ ಸ್ಕೈ ನಂಬರ್ 1 ಒಳ್ಳೆ ಗಾಯ್. ನೋಡ್ರಿ ನಾವು ಹೆಂಗೆ ಅಂದರೆ ಅಷ್ಟು ಹುಚ್ಚರು ನನ್ನ ಮಕ್ಕಳು. ನಾವು ಎಲ್ಲ ಹಿಂಗೆ ಕನೆಕ್ಟ್ ಮಾಡೋದು. ಗಾಯ್ಸ್ ಇದಕ್ಕೆಲ್ಲ ಎಷ್ಟಾಗಿರ್ಬೋದು ಅಂತ ಕಮೆಂಟ್ ಮಾಡಿ. ಏನಾದರೂ ಯಾರು ಕರೆಕ್ಟಾಗಿ ಕಮೆಂಟ್ ಮಾಡ್ತೀರೋ ಅದರ ಲಿಸ್ಟಲ್ಲಿ ಒಂದು ಯಾವುದಾದ್ರೂ ಒಂದು ಗಿಫ್ಟ್ ಮಾಡ್ತೀವಿ. काहीतरी इश्यू असती जसं की तुमची एक्स परत कधी यासारखे प्रश्न जर तुमच्या मी तुम्हाला तुमच्या सगळ्या प्रश्नांची उत्तरं देईन. करिअर असो, पैसा किंवा रिलेशनशिप. ಗೈಸ್ ಇವಾಗ ನಾವು ಬಿಚ್ಚಾಲೆ ಅನ್ನೋ ಒಂದು ಪ್ಲೇಸಿಗೆ ಬಂದಿದ್ದೀವಿ. ವಿಡಿಯೋ ಮಾಡಿ ಅಂತೆಲ್ಲ ನಾವು ಇಲ್ಲೇ ಇದೆ. ರಾಯರು ಇಲ್ಲೇ ಅಂತ ಇದ್ದಿದ್ದು. ನೋಡ್ರಿ ಗೈಸ್, ಗೋಪುರ ಸಖತ್ತಾಯ್ತು. ನಮ್ಮ ದೇವಸ್ಥಾನಕ್ಕೆ ಯಾವಾಗ ಗೋಪುರ ಆಗೋಯ್ತದೆ. ಎಲ್ಲೇ ಅಕ್ಷತೆ ಕಾರ್ಡ್ ಕೊಟ್ಟರು, ಮಂತ್ರಾಕ್ಷತೆ ಕೊಟ್ಟರು. ನೋಡಿ ನೋಟಲ್ಲೇ ಸಿಕ್ಕೊಳ್ಳೋದು ನಾವು. ಅಲ್ಲಿಂದ ಪೇಪರಾಗಿ ಮತ್ತೆ ಸಿಗ್ತಿದ್ವಿ, ಇವಾಗ ನೋಟಲ್ಲಿ ಮತ್ತೆ ಸಿಗ್ತಿದ್ದೀವಿ ಅಷ್ಟೇ. ಇವರು ಗೈಸ್ ಇವನು 5 ರೂಪಾಯಿ ಇದರಲ್ಲೇ ಮತ್ತೆ ಸಿಕ್ಕಿದ್ವಿ. ಹಿಂದಕ್ಕೆ ಜಪ್ಪದ ಕಟ್ಟೆ ಅವ್ನು ಬಿದ್ದದ್ದು, ಅದಕ್ಕೆ ನಿಂದು ಅದೇ ಬಿಡಬೇಕು. ಹಾಂ, ಅದೇ ಬಿದ್ದದೆ. ನಂಗೆ ಕಾಣಿಸ್ಲಿಲ್ಲ, ಅದೇ ಬಿದ್ದದೆ. ನಂಗೆ ಕಾಣಿಸ್ಲಿಲ್ಲ, ಅದೇ ಬಿದ್ದದೆ. ಗೈಸ್ ನೋಡೋಕೆ ಹೆಂಗೆ ಐತಲ್ವಾ. ಗೈಸ್ ಫೈನಲಿ ಬಿಚ್ಚಾಲೆನೂ ಎಲ್ಲ ಮುಗೀತು. ಈಗ ತಿರ್ಗಾ ರೂಮ್ಗೆ ಹೋಗಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ತಿರ್ಗಾ ನೈಟ್ ದರ್ಶನ ಮಾಡಿಕೊಂಡು ಆಮೇಲೆ ಸಿಗೋಣ. ಗೈಸ್ ಮಜ್ಜಿಗೆ ಕುಡಿತಾ ಇದ್ದೀವಿ. ಚೆನ್ನಾಗೈತೆ ಮಜ್ಜಿಗೆ. ನಮ್ಮ ಅಣ್ಣ ಕ್ಯಾಶಿಯರ್. ಗೈಸ್ ಊಟಕ್ಕೆ ಬಂದ್ವಿ. ಸೇಮ್ ಬೆಳಗ್ಗೆ ಬತ್ತಿದ್ದಿದ್ದು ನಾಷ್ಟ ತಿಂದು ಅಲ್ಲೇ. ಇವನಿಗೇನೋ ಬೇಡವಂತೆ, ರೋದನೆ. ಗೈಸ್ ನಾವು ಮೊಸರಲ್ಲಿ ಹಿಂಗೆ ತಿನ್ಬೇಕಾದ್ರೆ ತಲೆ ಹಿಂಗೆ ಎತ್ತದೆ. ಅಂಕಲ್ ಗುರಾಯಿಸ್ತಾರೆ, ನಾನು ಬಿಟ್ಟು ತಿಂತಾ ಇದ್ದೀರ ಊಟ ಅಂತ. ಓನರ್ ಇರ್ಬೇಕಂತ. ಓನರ್ ಹೆಸರು ಏನೋ ಗೊತ್ತಿಲ್ಲ ಗಾಯ್ಸ್. ಅದೇ 2021 4ನೇ ತಿಂಗಳು 20ನೇ ತಾರೀಕು ಸತ್ತೋಗೋರೆ. ಅವ್ರು ಎಲ್ಲಿ ಕೂತ್ಕೊಂಡು ನೋಡಿದ್ರು ನಮ್ಮನ್ನೇ ನೋಡ್ತಿರೋ ಥರ ಕಾಣಿಸ್ತಾ ಇದ್ದೀನಿ. ನೋಡ್ರಿ ಒಂದ್ಸತಿ ನೀವು ಗಾಬರಿ ಆಗ್ತೀರಾ. ಒಂದು ಹುಡುಗಿನ ಬೇಕಾದ್ರೆ ಮೇಂಟೈನ್ ಮಾಡ್ಬಿಡ್ಬೋದು, ಇನ್ನೊಂದು ಮಗನ ಮೇಂಟೈನ್ ಮಾಡೋಕ್ಕಾಗಲ್ಲ. ಆಲೇ ಹೊಟ್ಟೆ ಸಿತೈತೆ ಅಂತಂದ ತಿರ್ಗಿ ಮೀಲ್ಸ್ ಆರ್ಡ್ರ್ ಮಾಡೋದು. ಹಸಿದಿಲ್ಲ ಅಂದ ಅದೇ ತಿರ್ಗಾಡು. ಸಾರಿ, ಹಸಿತಿಲ್ಲ ಅಂತಂದ, ತಿರ್ಗಿ ಹಸಿತೈತೆ ಅಂತಂತವನೆ ಇವನು. ಗಾಯ್ಸ್ ಅವ್ನು ತಿಗಾಕೊಬ್ಬಕ್ಕೆ ಜಾಸ್ತಿ ಆಗಿರೋದೇ ಈ ನನ್ನ ಮಗನಿಂದ. ಈ ನನ್ನ ಮಗ ಅವನಲ್ಲ ಅವನು, ಎರಡನೇವನು. ಇವನಿಂದನೇ ಇವ್ನು ಜಾಸ್ತಿ ಆಗಿರೋದು. ಗೈಸ್ ಇವಾಗ ರೂಮಿಗೆ ಬಂದು
ಮನೆ ಕಣಕ್ಕೆ ಬಂದಿದ್ದೀವಿ ಗಾಯ್ಸ್. ಇಲ್ಲಿ ನೋಡ್ರಿ ಇವ್ರಿಬ್ರು ಕಿತ್ತಾಡ್ತವ್ರೆ. ಈ ನನ್ನ ಮಗ ಅಂತೂ ರೋಸ್ತಾವನೆ, ಹಂಗೆ ರೋಸ್ತಾವನೆ ಗಾಯ್ಸ್. ಗ್ಯಾಪಲ್ಲಿ ಫ್ಯಾನ್ ನಮಗೆ ಮಾತ್ರ ಇಟ್ಕೊಂಡು ಅವ್ರಿಗೆ ಇಲ್ಲ. ಇಲ್ಲೆಲ್ಲ ಮನಿಕೊಂಡಿದ್ದಾರೆ 3 ಜನ. ನಾವಿಬ್ರು ಗಾಳಿ ತರ್ತಿದ್ದೀವಿ. ಫುಲ್ಲು ಸೆಕೆ ಗಾಯ್ಸ್. ಅದಕ್ಕೆ ಇನ್ನು ಫುಲ್ ಡೀಪ್ ಸ್ಟೇಪ್ ವರ್ಕ್ ಆಗುತ್ತೆ. 5 ನಿಮಿಷ ಸಾಯಂಕಾಲ ಫ್ರೆಶ್ ಅಪ್ ಆಗಿ ದರ್ಶನ ಮಾಡೋಣ ಹೋಗ್ತಿದ್ದು. ಫಸ್ಟು ಪ್ರಸಾದ ತಗೊಳ್ಳೋಣ ಅಂದರೆ ರಶ್ ಅಂದ್ಬಿಟ್ಟು ಪ್ರಸಾದ ತಗೊಳ್ಳೋಣ ಅಂತ ಹೋಗ್ತಾ ಇದ್ವಿ. ಏನೋ ಒಂದು ಸ್ವಲ್ಪ ಕಮ್ಮಿನೇ ಇದೆ. ಹೋಗ್ತಾ ಇದ್ದೀವಿ. ಇದೊಂದು 5ನೇ ರೌಂಡು ಹೋಗ್ತಾ ಇದ್ದೀವಿ. ನಾನು ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಕ್ಯಾಮ್ರಾ ತೆಗೆದ್ರೆ ನಾನು ಡೆಸ್ಟಿನೇ ಬಿಟ್ಬಿಟ್ಟೆ ಗೈಸ್. ಫೈನಲಿ 2ನೇ ಸತಿನೂ ಪೀಸ್ಫುಲ್ಲಾಗಿ ದರ್ಶನ ಮಾಡಿಬಿಟ್ಟು ಇನ್ನೊಂದ್ಸಲಿ ಹೋಗೋಣ. ರಥೋತ್ಸವ ಇರುತ್ತೀಗ ಅದನ್ನು ನೋಡೋಣ ಅಂತ ಕೂತಿದ್ದೀವಿ. ನೋಡ್ಕೊಂಡು ಆಮೇಲೆ ನೆಕ್ಸ್ಟ್ ಪ್ಲ್ಯಾನ್ ನೋಡಬೇಕು. ಗಾಯ್ಸ್ ಬೆಳಗ್ಗೆಯಿಂದ ಟ್ರೈ ಮಾಡ್ತಾ ಇದ್ವಿ ಈ ಆ್ಯಂಗಲ್ ತೆಗೋಕ್ಕೆ. ಫೈನಲಿ ಮಾಡಿಬಿಟ್ವಿ ಗಾಯ್ಸ್. ಪ್ರಸಾದ ಒಂದ್ಸಲಿ ತಂದ್ವಿ, ತಿರ್ಗಾ ಮತ್ತೆ ಇನ್ನೊಂದ್ಸಲಿ ತರಗೋತಾ ಇದ್ದೀವಿ. ದೇವಸ್ಥಾನದೊಳಗಡೆ ಯಾರೋ ಬಡ್ಕತ್ತವ್ರು ಹೋಗಿ ಗೈಸ್. ವ್ಯೂ ನೋಡ್ರಿ. ಗೈಸ್ 4 ಪೀಸ್ಗೆ 30 ರೂಪಾಯಿ ಪರ್ ಪರ್ಸನ್. 2ನೇ ಕೊಡೋದು. ಅದಕ್ಕೆ ಇನ್ನೊಂದ್ಸಲಿ ಬಂದಿದ್ವಿ. ಇನ್ನೊಂದ್ಸಲಿ ಬಂದು ಮತ್ತೆ ಗೈಸ್ ವಿಡಿಯೋ ಕಾಲ್ ಯಾರ್ರಿ ಅದು? ನಮ್ಮ ಸಿಂಹ ಇದು. ಸಿಂಹ ಇದು ಬರೀ ಕಾಲಿ ಸಿಂಹ, ಕಾಲಿಫಲ ಸಿಂಹ. ನೋಡ್ರಿ ಗಾಯ್ಸ್, ನಮ್ಮ ಬಾಸ್ಗೆ ಇಬ್ಬರಿಗೂ ಮೀಸು ತಿರ್ಗಿಸೋರು ಅಸಿಸ್ಟೆಂಟ್ಸ್. ಟಚಪ್ ಸೋಮವಾರ ಮಕ್ಕಳ ನಾಚೆ ಅಲ್ಲ ನಿಮ್ಗೆ. ಓ ಫುಲ್ಲು ಚೇಂಜು. ಚಿಕ್ಕ ಮಕ ಆಗಿರ್ತದೆ, ಮಕ ಚಿಕ್ಕ ಆಗಿರ್ತದೆ. ಹಾಂ ನೆಕ್ಸ್ಟ್ ಸತಿ ಕೇಳೋ ಅನ್ಕೊಳಂಗಿಲ್ಲ. ಆರ್ಡರ್ ಮಾಡಿದ್ರೆ ಫೋನ್ ಮಾಡಿ ತಿನ್ನಿಸ್ಕೊಂಡು ಸತತವಾಗಿ 15 ನಿಮಿಷ ಕಾಯ್ದು ಇವಾಗ ಎಂಟ್ರಿ ಆಗ್ತಾ ಇದ್ದೀವಿ ಪ್ರಸಾದ ತಗೊಳಕ್ಕೆ. ಸರ್ ಇಷ್ಟೊತ್ತಕ ನಿಂತಿದ್ರಲ್ಲ, ಹೆಂಗನ್ಸ್ತು ಸರ್ ನಿಮಗೆ? ಸರ್ ಹೆಂಗನ್ಸ್ತು ಸರ್ ನಿಮಗೆ? ಹೆಂಗನ್ಸ್ತು ಸರ್ ನಿಮಗೆ? ಜೈ ಗಾಂಧಿ ತಾತ ಜೈ ಅಂತೆ. ಗಾಂಧಿ ತತ್ವನೇ ಇಲ್ಲ ಕಣ. ಯಾವುದಾದ್ರು ಇಂಡಿಯನ್ ಕರೆನ್ಸಿ ಮೇಲೆ ಗಾಂಧಿ ತಾತ ಇರಲ್ವಾ? ನೋಡಿ ಗಾಯ್ಸ್, ಒಂದೊಂದೇ ಎಷ್ಟೊಂದು ಬರ್ತಾನೆ ಇದೆ, ಸುತ್ತಕ್ಕೂ ಬರ್ತಾನೆ ಇದೆ ಕೂತಿರೋದ್ರಿಗೆ. ನೋಡ್ರಿ ಇಲ್ಲೊಂದು ಬಂತು. ಎಲ್ಲರ ಹತ್ರಕ್ಕೂ ಒಂದೊಂದು ಹೋಯ್ತು. ಅದಕ್ಕಂತೂ ಫುಲ್ಲು ನೆವೆ ಆಗ್ಬಿಟ್ಟೈತೆ. ಅವ್ನು ಕೆರಿತಿರೋದು ಸುಮ್ಮನೆ ನಿಂತ್ಕೊಂಡದ್ ಪಾಪ.
ಅಷ್ಟೇ ಉಜ್ಜು. ನನ್ನ ಮೇಲೆ ಬಿಡ್ಬೇಡ ನೀನು, ಬೇಕಾದ್ರೆ ಮನಿಕೋ ಕೆರಿತೀನಿ. ಗಾಯ್ಸ್ ಅವಕ್ಕೂ ಲವ್ ಆಗೋಯ್ತು ನಾವು ಬಂದ್ರೆ ನೋಡ್ರಿ. ಅಲ್ಲಿ ಅಷ್ಟು ಜನ ಅವ್ರು ಯಾರು ತಾವು ಇಲ್ಲ, ಇಲ್ಲಿಗೆ ಬಂದವೆಲ್ಲ. ಉತ್ತರ ಕರ್ನಾಟಕದ್ದು ಇನ್ನೊಂದು ಕೊಡೋಣ. ಹೌದಾ? ಇನ್ನೊಂದು ಕೊಡ್ರಿ ಹೆಂಗೈತಾ? ತಿಂದಲ್ಲ? ಚೆನ್ನಾಯ್ತಾ? ಒಗ್ಗರಣೆನೂ ಚೆನ್ನಾಗಿತ್ತು. ಇದು ಉತ್ತರ ಕರ್ನಾಟಕ ಸ್ಪೆಷಲ್. ಉತ್ತರ ಕರ್ನಾಟಕ ಸ್ಪೆಷಲ್. ಓಕೆ ಓಕೆ ಕಾಣಲಿಲ್ಲ ಕಣ. ಸರ್ ಬಜ್ಜಿ ಹೆಂಗಿದೆ ಸರ್? ಬದನೆಕಾಯಿ ಬಜ್ಜಿ ಏನಾದ್ರು ಬೇಕಾ? ಬಿಸಿ ಆಗ್ತದೆ, ಎಷ್ಟು ಬಿಸಿ ಹಾಕಿದ್ರೆ ಆಗ್ತದೆ. ಸರ್ ಬಜ್ಜಿ ಹೆಂಗಿದೆ ಸರ್? ತಿಂದ್ರು ಏನ ಹೊರಗೆ ಆಡ್ತಿದ್ರು ಹಂಗೆ ನನ್ನ ಮಕ್ಳು ಇಬ್ರು. ನಂದು ಇನ್ನೂ ಹಂಗೆ ಇದೆ ತಿನ್ನಲ್ಲ. ವ್ಲಾಗ್ ಮಾಡೋದು ಇದರಲ್ಲಿ ತಿನ್ನಕ್ಕೆ ಆಯ್ತಾ ಇಲ್ಲ ಗಾಯ್ಸ್? ಹಿಡ್ಕೊಳ್ಳೋದೇ ಗಾಯ್ಸ್ ಈ ಹುಡುಗ ಇದನ್ನ ಮಾಡ್ತಿದ್ದ. ಬಿಡು ಒಂದ್ಸತಿ ಮೇಲಕ್ಕೆ, ಬಿಡು 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 ಬೇಗ ಬಿಡು. ಎಲ್ಲೋ ಹಿಂಗೆ ಬರೋದಂತೆ. ಇವನ್ನ ಎಷ್ಟು ರೈಟು ಅಂತ ಕೇಳಿದ್ರೆ 50 ರೂಪಾಯಿ ಅಂದ. ಬೇಡ ಅಂತ ವಾಪಸ್ ಬರ್ತಿದ್ರೆ ಕೇಳಿದ್ರೆ ನೀವು ತಗೊಳ್ಲೇಬೇಕು ಅಣ್ಣ ಅಂತಾನೆ. ಏನು ಹೇಳ್ರಿ, ಇವನ್ದಂತೆ ರೂಲ್ಸ್ ಇದು. ಕೇಳಿದ್ಮೇಲೆ ಇವ್ನು ತಗೊಳ್ಲೇಬೇಕಂತೆ. ನೋಡ್ರಿ, ಮಂತ್ರಾಲಯಕ್ಕೆ ಬಂದರೆ ಹುಡುಗನ ಹತ್ರ ಏನು ಕೇಳಕ್ಕೆ ಹೋಗ್ಬೇಡ್ರಿ, ಹುಷಾರು, ತಗೊಳ್ಲೇಬೇಕು. ನಾವು ಮಂತ್ರಾಲಯಕ್ಕೆ ಬಂದಿದ್ದು ಸಕ್ಸಸ್ ಆಗಿದೆ. ಯಾಕಂದರೆ ನಾವು 4 ಜನ ಏನು ವರ ಕೇಳಿದ್ವೋ ಆ ವರನ ಆವಾಗಲೇ ರಾಯರು ನಮ್ಗೆ ಕೊಟ್ಬಿಟ್ಟವ್ರೆ. ನಮ್ಮ ವಿಕಾಸಂಗೆ ಆವಾಗಲೇ ಕೊಟ್ಟಿದ್ದೀವಿ ಪ್ರಸಾದದ ಕವರ್ನ. ಒಂದು 5 kg ಕವರ್ ಏನು ಐತದು ಪ್ರಸಾದದ್ದು, ಅವಾಗಲೇ ಕೊಟ್ಟಿದ್ದು. ಆಗಿಂದ ಒಂದು ಸಿಂಗಲ್ ಮಾತಾಡ್ದಂಗೆ ಅವನೇ ಎತ್ಕೊಂಡು ಹೋಗ್ತಾನೆ. ಯಾರಿಗೂ ಕೊಟ್ಟು ಇಲ್ಲ, ಹಿಡ್ಕೊಳ್ರಿ ಅಂತಲೂ ಹೇಳಿಲ್ಲ, ಅವನೇ ಎತ್ಕೊಂಡು ಹೋಗ್ತಾನೆ. ಇವನಂತ ಬಾರ್ದವನ್ನ ನಾನು ನನ್ನ ಜೀವನದಲ್ಲೂ ನೋಡಿರಲಿಲ್ಲ. ರಾಯರು ನಮ್ಮದು ವರನ ಹೆಂಗೋ ಇದು ಮಾಡಿಬಿಟ್ರು ಗಾಯ್ಸ್. ಫೈನಲಿ ರೂಮ್ ಚೆಕ್ಔಟ್ ಮಾಡಿ ಈಗ ಮಂತ್ರಾಲಯದಿಂದ ಹೊರಡ್ತಾ ಇದ್ದೀವಿ. ಎಲ್ಲ ಸಖತ್ತಾಗೆ ಆಯಿತು ಈ ಸತಿ. ಎಲ್ಲ ಏನು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಥರ ಏನಿಲ್ಲ. ದರ್ಶನವೂ ಬೇಗ ಆಯಿತು. 2 ಸತಿ ದರ್ಶನ ಆಯಿತು. 2 ಸತಿ ವರ್ಷಕ್ಕೋಸ್ಕರ ಪ್ರಸಾದ ಹೋಗಿ ತಗೊಂಬಂದು ಎಷ್ಟೊತ್ತು ಬೇಕೋ ಅಷ್ಟು ನೆಮ್ಮದಿಯಾಗಿದ್ದು. ಈಗ ಟೈಮು 9:30 ಆಗಿದೆ. ಹೊರಡ್ತಾ ಇದ್ದೀವಿ. ನೆಕ್ಸ್ಟಿಗೆ ಎಲ್ಲಾದರೂ ಊಟಕ್ಕೆ ಒಂದು ಸ್ಟಾಪ್ ಹಾಕಿ ಆಮೇಲೆ ಮಧ್ಯ ಟೀ ಬ್ರೇಕಲ್ಲಿ ಸಿಗ್ತೀವಿ. ಓಕೆ ಗೈಸ್, ಇಲ್ಲೊಂದು ಏನು ನಿಲ್ಸಿ ಅಂತಂದರೆ ಎಲ್ಲಿ ನಿಲ್ಸಿದ್ರು ಅಲ್ಲಲ್ಲೇ ರೂಮ್ ಅಂತ. ಹೊಟ್ಟೆ ಪಾಡೋರಿ, ಏನು ಮಾಡೋಕ್ಕಾಗಲ್ಲ ಗಾಯ್ಸ್. ಫೈನಲಿ ಮಂತ್ರಾಲಯ ಬಿಡ್ತಾ ಇದ್ದೀವಿ ಈಗ. ಸರ್ ಮುಗೀತು ದರ್ಶನ ಎಲ್ಲ ಆಗಲೇ. ಬಾಯ್. ನೋಡೋಣ ರಾಯರು ಮುಂದಿನ ಸತಿ ಯಾವಾಗ ಕರ್ಸ್ಕೊತಾರೋ ಅಂತ. ಬಂದರೂ ನೆಕ್ಸ್ಟು ಇದೇ ಬ್ಯಾಚೇ ಬರೋದು. ಗೈಸ್ ಇವಾಗ ಊಟಕ್ಕೆ ಸ್ಟಾಪ್ ಹಾಕಿದ್ದೀವಿ. ಆರ್ಡ್ರ್ ಮಾಡಿದ್ದೀವಿ ಇಲ್ಲೇ ದೇವಸ್ಥಾನದ ಮುಂದೆನೇ. ಡಿಪ್ರೆಷನ್ ನೀರೇ ಚೆಲ್ಲಿಲ್ವೇನಾ? ಓ ಡಿಪ್ರೆಷನ್. ಇದೆಲ್ಲ ಹಾಕದೆ ನೋಡು, ನಿನ್ನ ಗಂಗಾ ನಾಗವಲ್ಲಿ ಆಗಿರೋದನ್ನ ನೋಡು. ವಿಕಾಸ ಹೊಟ್ಟೆ ಹಸಿತಾಯ್ತಂತೆ ಪಾಪ. ಹಾಕಲೆ ರೈಸ್ಲೆ ಹಾಕ ಪಾಪ ಹೊಟ್ಟೆ ಹಸ್ಕೊಂಡು. ಅಲ್ಲ ಮಶ್ರೂಮ್ಗಳು ಅದ್ಯಾಕಲ್ಲ ಹಾಕಲ್ಲ ಮಶ್ರೂಮ್ಲೆ ನಂಗೊಂದಿಲ್ಲ. ಅಲ್ಲ ತಗೊಂಡಿರೋದೇ ಅದು. ಹ್ಞೂ ಹೇಗೆ ಮಶ್ರೂಮ್ ತಿನ್ನಲ್ವಾ? ಬಾತ್ರೂಮ್ ತೆಗಿಬಿಟ್ಟು ವಾಪಸ್ ಕುತ್ಕೊಂಡು ತಿನ್ಬಿಡು.
ಫ್ಲವರ್ ಕಟ್ ಕಂತಾನೆ ಏನಾಗ್ತದ ನಿಂಗೆ ಓ ನೀನು ತಿನ್ನೋ ಏನು ಹೇಳು ಇವನು ಗಾಯ್ಸ್ ಮೊಸರು ತಿನ್ನಬಾರ್ದು ಅಂತ ಹೇಳಿ ನೈಟ್ ಹೊತ್ತು ನಾನು ಅವಾಗೇ ಆರ್ಡ್ರ್ ಮಾಡ್ಬೇಕಾದ್ರೆ ಅಲ್ಲೋಡೋ ಲೋಫರ್ ನನ್ನ ಮಗ ರೆಡಿ ಮಾಡ್ಕೊತೀರಿ ಎತ್ಕೊಂಬಿಟ್ಟ ಇವಾಗ ಹೆಂಗೆ ಗೊತ್ತಾದೆ ನೈಟ್ ಹೊತ್ತು ಮೊಸರು ತಿಂದರೆ ಗೈಸ್ ಆ್ಯಕ್ಚುಲಿ ಹೇಳ್ಬೇಕು ಅಂದರೆ ಮೊಸರು ತಿನ್ಬಾರ್ದು. ಇವಾಗ ಸಕ್ಕರೆ ನೋಡಿ ಕ್ರೇವಿಂಗ್ಸ್ ಆಗೋಯ್ತು, ಅದಕ್ಕೆ ತಿನ್ಬಿಡ್ತಾ ಇದ್ದೀನಿ. ನನಗೂ ಅದಕ್ಕೇನೆ ಮೊಸರನ್ನ ತಿನ್ನಬೇಕು ಅಂತ ಕ್ರೇವಿಂಗ್ಸ್ ಆಗಿತ್ತು ಹಂಗೂ. ನನ್ನ ಮಗ ಬಿಟ್ಟು ಇವಾಗ ಹೊಟ್ಟೆ ಒರೆಸ್ತಾನೆ. ನಾನು ದರ್ಶನಿದ್ದೀನಿ. ಸಾರಿ ಗೈಸ್, ಕ್ಷಮೆ ಇರಲಿ. ಆದರೆ ಯಾರು ನೈಟ್ ಟೈಮ್ ಮೊಸರು ತಿನ್ಬೇಡಿ. ಗೈಸ್ ಎಲ್ಲ ಮುಗೀತು. ಗುಡ್ ನೈಟ್. ಹಾಯ್ ಗೈಸ್, ಮತ್ತೆ ಬಂದ್ವಿ ವಾಪಸ್ಸು. ಶೇಕೆ ಆಯ್ತದಂತೆ ಗೈಸ್. ಚಳಿ ಆಯ್ತೈತಂತೆ ಇವನಿಗೆ, ಅಲ್ಲ ಶೆಕೆ ಆಯ್ತದಂತೆ ಅಶೋಕಂಗೆ. ಗೈಸ್ ಒಂದೊಂದ್ಸಲ ಹಿಂಗಾಗುತ್ತೆ ಗೈಸ್. ಇಲ್ಲಿ ನೋಡ್ರಿ ಹೆಂಗೆ ಮಲ್ಗೋರೆ. ಕೀರ್ತಿ ಫುಲ್ ಸೋಗಯ. ಕೀರ್ತಿ ಹಂಗಂದ್ರೆ ಅವನೇ ಕಣ ಕರೆಕ್ಟ್ ಹೊಡೆದವನು. ಇಷ್ಟೊತ್ತು ಗೊರಕೆ ಹೊಡೆದಿತ್ತು ಅವನೇ ಕಣ ಶಕ. ಬಂದಿದ್ದಾನ ಗಾಳಿ ಬೆಡ್ಶೀಟ್ ಬಿಚ್ಚಿದ್ರೆ ಬರ್ತದೆ ಗಾಳಿ. ಬಂದಿದ್ದಾನ ಗಾಳಿ ಅಶೋಕ ಇವನ್ನ ಅಣ್ಣ ಯಾಕಣ್ಣ ಹಂಗೆ ಇತ್ತು ಹಂಗೆ ಮನೆ ಕಂಟೆ. ಏನು ಬಿಚ್ಚಬೇಕು ಬೆಡ್ಶೀಟ್ ಬೇಕಂತಿದ್ದು. ನೆನ್ನೆ ಹಾಕಿದ್ವಲ್ಲ ಟೀ ಸ್ಟಾಪು, ಅಲ್ಲಿಗೆ ಹಾಕಿದ್ದೀನಿ. ಗೈಸ್ ಎಂಜಾಯ್ ಮಾಡಿದ್ದೀರಾ ಅಂತ ಅನ್ಕೊತಾ ಇದ್ದೀನಿ. ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋನ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ. ಅಂಟಿಲ್ ದೆನ್ ಸಿ ಯು.